ಕಾರವಾರದ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಈಗ ಇಡಿ ಬೆಳ್ಳಂಬೆಳಗ್ಗೆನೆ ಶಾಕ್ ಕೊಟ್ಟಿದೆ. ಅಕ್ರಮ ಅದಿರು ಸಾಗಾಟದಲ್ಲಿ ಈ ಹಿಂದೆ ಸತೀಶ್ ಸೈಲ್ ಜೈಲು ಸೇರಿದ್ರು. ಈಗ ಇಡಿ ಅವರು ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆನೆ ಕಾರವಾರದ ಚಿತ್ತಾಕುಲದಲ್ಲಿರ್ತಕ್ಕಂಥ ಸತೀಶ್ ಸೈಲ್ ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಬಟ್ ಮನೆಯಲ್ಲಿ ಯಾರೂ ಇಲ್ಲ, ಯಾಕೆಂದರೆ ಇಲ್ಲಿ ಸೆಷನ್ ನಡೀತಾ ಇದೆ. MLA ಎಲ್ಲ ಬೆಂಗಳೂರಿನಲ್ಲಿ ಇರ್ತಾರೆ. ಈಗ ಮನೆಯ ನೌಕರರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಇಡಿ ಅಂತಕ್ಕಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹ ಮಾಹಿತಿ. ಐ ಥಿಂಕ್ ಇದೇ ಪ್ರಕರಣ, ಅಕ್ರಮ ಅದಿರು ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತನೇ ಇಡಿ ಅವರು ರೇಡ್ ಮಾಡಿದ್ದಾರೆ ಅಂತ, ಶಾಸಕರನ್ನ ಸಂಪರ್ಕ ಮಾಡೋದಕ್ಕೇನೋ ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ಲಿಂದನೇ ಅಂತ. ಸಾಮಾನ್ಯವಾಗಿ ಇಡಿ ರೇಡ್ ಮಾಡಿದ್ರೆ ಏಕಕಾಲಕ್ಕೆ ಹಲವಾರು ಜಾಗದಲ್ಲಿ ಆಗುತ್ತೆ. ಕಾರವಾರದಲ್ಲಿ ಮಾಡಿದ್ಮೇಲೆ ಅವರು ಬೆಂಗಳೂರಲ್ಲೂ ಮಾಡ್ಬೋದಾಗಿತ್ತು. ಈಗ ಅವ್ರಿಗೆ ಗೊತ್ತಿರುತ್ತೆ ಇನ್ಫಾರ್ಮೇಷನ್. ಶಾಸಕರು ಈಗ ಅಧಿವೇಶನ ನಡೀತಾ ಇರೋದ್ರಿಂದ ಬೆಂಗಳೂರಿನಲ್ಲೇ ಇರ್ತಾರೆ, ಬೆಂಗಳೂರಿನಲ್ಲೂ ರೇಡ್ ಮಾಡಬಹುದಾಗಿತ್ತು. ಬಟ್ ನಮಗೆ ಈಗಿರೋ ಮಾಹಿತಿ ಪ್ರಕಾರ ಕಾರವಾರದ ಚಿತ್ತಾಕುಲದಲ್ಲಿ ಮಾತ್ರ ಅವರು ರೇಡ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಮನೆಯ ನೌಕರರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೇನು ಗೊತ್ತಿರುತ್ತೆ, ಯಾರೂ ಇಲ್ಲ ಮನೆಯಲ್ಲಿ ಅಂತ ಹೇಳ್ತಾರೆ ಅಷ್ಟೇ. ಶಾಸಕರನ್ನು ಸಂಪರ್ಕ ಮಾಡೋದಕ್ಕೆ ಇಡಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಶಾಸಕರು ಕೂಡ ಮನೆಯಲ್ಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಯಾವ ಪ್ರಕರಣದ ಹಿನ್ನೆಲೆಯಲ್ಲಿ ರೇಡ್ ಆಗಿದೆ, ಯಾರು ಮನೆಯಲ್ಲಿಲ್ಲ ಅಂತಂದಾಗ ರೇಡನ್ನು ಮುಂದುವರಿಸ್ತಾರಾ ಇಲ್ವಾ, ಏನಿದೆ ಈಗ ಅಪ್ಡೇಟ್ಸ್? ಅರವಿಂದ್, ಈಗ ನಾನು ಕಾರವಾರ ಸತೀಶ್ ಸೈಲ್ ಅವರ ನಿವಾಸದ ಎದುರಿದ್ದೀನಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳ ತಂಡ ಈ ಭಾಗದಲ್ಲಿ ಈಗ ಬಂದು ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಮನೆಯಲ್ಲಿ ಯಾರೂ ಇಲ್ಲ, ಯಾಕೆಂದರೆ ಆ ಶಾಸಕ ಸದಸ್ಯರವರು ಬೆಂಗಳೂರಿಗೆ ಹೋಗಿದ್ದಾರೆ, ಅವ್ರ ಜೊತೆ ಹೋಗಿದ್ದಾರೆ. ಮನೆಯಲ್ಲಿ ಆ ಕೆಲಸದವರಿದ್ದಾರೆ. ಈಗಾಗಲೇ ಇಡೀ ಮನೆಯನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂಥದ್ದು, ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಇರುವಂಥದ್ದು. ಇನ್ನು ಮಲ್ಲಿಕಾರ್ಜುನ್ ಶಿಪ್ಪಿಂಗ್ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕಿಂತ ಅಧಿಕ ಆಸ್ತಿಯನ್ನು ಹೊಂದಿದ್ದಾರೆ, ಹಾಗೆ ಹಣವನ್ನು ಹೆಚ್ಚು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇವರ ಮೇಲಿರುವಂಥದ್ದು. ಇದಲ್ಲದೆ ಗಣಿ ಹಗರಣದಲ್ಲಿಯೂ ಕೂಡ ಇವರಿಗೆ ಶಿಕ್ಷೆ ಆಗಿತ್ತು. ಹೈಕೋರ್ಟ್ನಲ್ಲಿ ಇವರು ಬೇಲನ್ನು ತೆಗೆದುಕೊಂಡು ಹೊರಗೆ ಬಂದಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಡೆದಿರುವಂಥದ್ದು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಸುಮಾರು ಒಂದು 25ಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಮತ್ತು ಪ್ಯಾರಾಮಿಲಿಟರಿ ತಂಡದವರು ಈಗ ಈ ಭಾಗದಲ್ಲಿ ಒಳಭಾಗದಲ್ಲಿರುವಂಥದ್ದು. ಇನ್ನು ಕೇಶವ್, ಇಡಿ ಅಧಿಕಾರಿ ಏನಿದೆ ಕೇಶವ್ ಅವರ ನೇತೃತ್ವದ ತಂಡ ಇವತ್ತು ದಾಳಿಯನ್ನು ನಡೆಸಿದೆ. ಬೆಳಗ್ಗೆ ಮುಂಚೆ ಗೋವಾ ಭಾಗದಿಂದ ಬಂದಂತಹ ಅಧಿಕಾರಿಗಳು ತಕ್ಷಣದಲ್ಲಿ ಚಿತ್ತಾಕುಳದಲ್ಲಿರುವಂತಹ ಅವರ ಮನೆಗೆ ಈಗ ದಾಳಿ ಮಾಡಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಯಾಕೆಂತಂದರೆ ಅದಕ್ಕಿಂತ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ ಅಂತ ಒಂದು ಆದರೆ, ಮಲ್ಲಿಕಾರ್ಜುನ್ ಶಿಪ್ಪಿಂಗ್ ಕಂಪ್ನಿಯಲ್ಲಿ ಸಾಕಷ್ಟು ಹಗರಣಗಳಾಗಿದ್ವು, ಸಾಕಷ್ಟು ಅದಿರುಗಳನ್ನು ಬೇರೆ ದೇಶಗಳಿಗೆ ಏನು ಎಕ್ಸ್ಪೋರ್ಟನ್ನು ಮಾಡಿದ್ರು. ಇವೆಲ್ಲದಕ್ಕೂ ಸಂಬಂಧಪಟ್ಟ ಈಗ ದಾಖಲೆಗಳ ಪರಿಶೀಲನೆ ಆಗಬೇಕಾಗಿದೆ. ಇನ್ನು ಹೆಚ್ಚಿನ ಹಣವನ್ನು ಹೊಂದಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಇದ್ವು. ಇದರ ಬಗ್ಗೆ ಕೂಡ ಈಗ ತನಿಖೆ ಆಗಬೇಕಿದೆ. ಆದರೆ ಶಾಸಕರಾದಂಥ ಸತೀಶ್ ಸೈಲ್ ಅವರು ಈಗ ಮನೆಯಲ್ಲಿಲ್ಲ, ಅವರ ಕುಟುಂಬದವರು ಮನೆಯಲ್ಲಿಲ್ಲ. ಇನ್ನು ಮನೆಯನ್ನು ಈಗಲೇ ವಶಕ್ಕೆ ಪಡೆದುಕೊಂಡು ಶಾಸಕ ಸತೀಶ್ ಅವರು ಕೂಡ ಈಗ ಬುಲಾವನ್ನು ನೀಡಲಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನವೀನ್, ಧನ್ಯವಾದ. ಬಟ್ ಶಾಸಕರು ಇಲ್ಲಿ ಸೆಷನ್ ಬಿಟ್ಟು ಹೋಗ್ತಾರಾ, ಪರ್ಮಿಷನ್ ತೊಗೊಂಡು ನೋಡೋಣ.